ದೋಸೆ ಬೇಡ. ಮತ್ತಿನೇನ್ ಬೇಕು? ಏನ್ ಬೇಕು? ನೀನು. ಸ್ಪೆಷಲ್ ಬೆಣ್ಣೆ ಮಸಾಲ ಹಾಕೋವರೆಗೂ ಇವೆಯ ಕೈ ಬಿಡಿ, ದೋಸೆ ಕೊಡ್ತೀನಿ. ದೋಸೆ ಮನೆ ಕಾಯುವಾಗ ನಾನು ನಿನ್ ಕೈ ಹಿಡಿದಿರೋದು ಬಿಡಕ್ಕಲ್ಲ. ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ದೋಸೆನಾ? ಬೆಣ್ಣೆ ಮಸಾಲ ಯಾರು ಒಂದೇ ಇಲ್ಲ ಎರಡಂತೆ. ಅರ್ಜೆಂಟು. ಈಗ ಏನೇ ಮಾಡೋದು? ನಾನೇ ಹಾಕೊಡ್ತೀನಿ ನೋಡು. ಇದಕ್ಕಿಂತ ಮೊದಲು ನಾನೇ ಬಂದಿದ್ದೀನಿ. ನಿನಗೆ ನಮ್ಮ ಮಗಳು ನಾನೇ ಬಂದಿದ್ದು. ರಾಮು, ಒಂದು ಸ್ಪೆಷಲ್ ಕಾಫಿ ತಗೋಬಾರಪ್ಪ, ಸಕ್ಕರೆ ಜಾಸ್ತಿ ಇರ್ಲಿ. ಒಂದೇನ್ರಿ, ನಿಮ್ಗೆ ಏನೇನ್ ಬೇಕಾದ್ರೂ ತಗೊಂಡು ನೀವು ತಿನ್ಬೋದು. ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ. ನಾನೆಂದೂ ನಿನ್ನವನು. ನೀನೇ ನನ್ನ ಚಂದನದ ಗೊಂಬೆ, ನೀನೇ ನನ್ನ ವಸಂತ ಲಕ್ಷ್ಮಿ. ಓ ನನ್ನ ರಾಜ ಕುಳ್ಳ, ಏನೇ ಬರಲಿ ನೀ ನನ್ನ ಮೇಲೆ ನಿನ್ನ ಪ್ರೀತಿ ಇರಲಿ. ನೀನು ಸಿಕ್ಕರೆ ಸಾಕು, ನನ್ನ ಬದುಕು ಬಂಗಾರವಾಗಿ ಅದನ್ನು ಬದಲಾಗುವುದು. ಪ್ರೀತಿ ಮಾಡು, ತಮಾಷೆ ನೋಡು. ಈ ದಿನ ನಮ್ಮಿಬ್ಬರ ಹೃದಯ ಸಂಗಮ. ನೀನೇ ನನ್ನ ಚಿನ್ನ, ನನ್ನ ಬೆಳ್ಳಿ, ತಾಮ್ರ, ಕಬ್ಬಣ, ಕಲ್ಲು, ಮಣ್ಣು, ಗಾಜು, ಚಾಪೆ, ದಿಂಬು, ಚೊಂಬು, ಸಕಲ ಸರ್ವಸ್ವ. ನಮ್ಮಪ್ಪ ಬರ್ತಾ ಇದ್ದಾರೆ. ಅಯ್ಯೋ, ಬಂತಲ್ಲಪ್ಪ ಸಿಂಹ ಸ್ವಪ್ನ. ತೀರ್ಸ್ಕೊತಾನ ಬೈ ಬೈ, ಎಲ್ಲ ಹೊಸ್ಕೊಳ್ಳಿ, ಎಲ್ಲ ಬಚ್ಚಿಟ್ಕೊಳ್ಳಿ. ನೀನು ಕುಸ್ಕೊಂಡ್ರೆ ನನಗೆ ಗೊತ್ತಿಲ್ವಾ? ನೀನು ಮಾಡಿ ತಮಾಷೆನಾ? ಮತ್ತಿನ್ನೇನಷ್ಟೇ. ಬಂಗಾರಿ, ತಮಾಷೆ ಮಾಡಿದ್ರು ಚಂದ, ಮಾಡದಿದ್ರು ಚಂದ. ನಾನಿರುವುದೇ ನಿನಗಾಗಿ, ನೀನಿರುವುದೇ ನನಗಾಗಿ. ಅಲ್ಲಿ ಏನಾದ್ರೂ ನಡೀಲಿ, ಮೊದ್ಲಿಲ್ ನಮ್ದು ನಡೀಲಿ. ದೊಡ್ಡ ಗಲಾಟೆ ನಡೀತಾ ಇದೆ. ಗಲಾಟೆ? ಅಯ್ಯೋ ನನ್ನ ಮಗನೇ, ಅವೆಲ್ಲ ತಿಂಡಿ ತಿನ್ಬಿಟ್ಟೋದು. ನಾನು ಇವಾಗ ನೀನ್ ತಿಂತೀನಿ ಬೇರೆ ಮಗನೇ. ವಯ 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 ಅಂತ ಹೇಳ್ತಾನಲ್ಲ ಅವಳೆಲ್ಲೋ. ಏನಲ್ಲ, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಅದನ್ನೆಲ್ಲ ನೀನ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ಮೇಲೆ ಯಾರನ್ನಾದ್ರೂ ನಾನು ಹಿಂದೆ ಕಳ್ಸಿದ್ರೆ ಅವರು ಮತ್ತೆ ನಿನಗೆ ಸುದ್ದಿ ಮುಟ್ಸೋದಕ್ಕೆ ವಾಪಸ್ ಬರೋದು. ನನ್ನ ಬೆನ್ಗೂ ಕಣ್ಣುಗಳಿವೆ. ಈ ವಿಷಯ ನನಗೆ ಗೊತ್ತಿಲ್ವಲ್ಲ. ನಿನಗೆ ಗೊತ್ತಿಲ್ಲ, ಯಾವ್ದು ನಡೆಯೋದಿಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಕಾಣದ ಹಾಗೆ ಅವನು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ನೋಡ್ಕೊಂಬಂದ್ರು ಅಂದ್ರೆ ಅವನನ್ನು ಕಾಣದ ಹಾಗೆ ಮಾಡಿದಿರಲ್ಲ. ನಿಮ್ಮನ್ನು ತಪ್ಪಾಯ್ತು, ನಿಮ್ಗೆ ಎಚ್ಚರಿಕೆ ನೋಡ್ಕೊಂತೀವಿ. ಹುಷಾರ್. ಏನು ನೀವು ಹೇಳಿದ್ದೆಲ್ಲ ಸಿದ್ಧವಾಗೈತೆ. ಸರಿ ನಡಿ.
ಶಬಾಸ್. ಏಯ್, ನೀನು ರುದ್ರಂಥರ ವೇಷ ಹಾಕೊಂಡು ಕುದುರೆ ತಗೊಂಡು ಹೋಗು. ಶಬ್ದ ಕೇಳಿ ವಿನೋದ ಹೊರಗಡೆ ಬರ್ತಾನೆ. ಅವನ್ನ ಹೇಗಾದ್ರೂ ಮಾಡಿ ಸ್ವಲ್ಪ ದೂರ ಕರ್ಕೊಂಡು ಹೋಗು. ಆಮೇಲೆ ನೀವೆಲ್ಲ ಆ ವಿನೋದನ ಮನೆಗೆ ನುಗ್ಗಿ ಬೇಗದ ಕೈ ತರಬೇಕು. ಧರ್ಮಪ್ಪ ಏನಾದ್ರೂ ಅಡ್ಡ ಬಂದ್ರೆ ಅವನ್ನಲ್ಲೇ. ಏಯ್, ನೀನು ವಿನೋದನ್ ತರ ವೇಷ ಹಾಕೊಂಡು ರುದ್ರನ ಮನೆ ಹತ್ರ ಹೋಗು. ಶಬ್ದ ಕೇಳಿ ರುದ್ರ ಹೊರಗಡೆ ಬರ್ತಾನೆ. ಹಾಗಾದ್ರೂ ಮಾಡಿ ಅವನ್ನ ದೂರ ಕರ್ಕೊಂಡು ಹೊರಟು. ಆಗ ನೀವೆಲ್ಲ ಆ ರುದ್ರನ ಮನೆಗೆ ನುಗ್ಗಿ ಬೀಗದ ಕೈ ತರಬೇಕು. ಗೊತ್ತಾಯ್ತಾ? ನೀವಿಬ್ರು ಕುದುರೆ ಮೋಟರ್ ಸೈಕಲ್ ನಲ್ಲಿ ಊರಿನ ಬೀದಿ ಬೀದಿನೆಲ್ಲ ಸುತ್ತಿ ರಾಮಪ್ಪನ ಮನೆ ಮುಂದೆ ನಿಲ್ಲಬೇಕು. ಅಲ್ಲಿ ಏನಾದ್ರೂ ಅಡ್ಡಿ ಆತಂಕ ಬಂದ್ರೆ ಅವರೆಲ್ಲರನ್ನು ಮುಗಿಸಿ ಆ 3ನೇ ಬೀಗದ ಕೈನ ತಲುಪಿಸ್ಬೇಕು. ಏನೋ ಇದು? ಸಿದ್ಧವಾಗಿದೆ ದಣಿ. ಮೊದಲು ಬದಲಾಯಿಸು. ಸರಿ ದಣಿ. ನಾನು ಹೇಳಿದ ಚೆನ್ನಾಗಿ ಜ್ಞಾಪಕ ಇದೆ ತಾನೇ? ಎಲ್ಲ ಹಾಗೇ ನಡಿಬೇಕು. ವಿನೋದ್, ಏನಪ್ಪ? ರುದ್ರನ ಕುದುರೆ ಸಪ್ಲ ಕೇಳ್ದಂಗಾತು. ಅದನ್ನೇ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದೀನಿ. ನೀವು ಒಳಗಡೆ ಹೋಗಿಪ್ಪ, ನಾ ಬಂದ್ಬಿಡ್ತೀನಿ. ವಿನೋದ್, ಅಪ್ಪ, ನೀವ್ ಯಾಕೆ ಇಷ್ಟು ದೂರ ಬರಕ್ ಹೋದ್ರಿ? ಮನ್ಲಿರಿ ಅಂತ ಹೇಳಿಲ್ಲ? ಇನ್ನು 7 ದೂರ ಅಂತ ಹಿಂಗೆ ಹೋಗ್ತಿ? ತಿರುಗು ನೋಡದೆ ಹೋಗ್ತಾವನೆ ಅವನು. ಅದೇ ನನಗೂ ಅರ್ಥ ಆಗ್ತಿಲ್ಲ. ನನ್ ಮೋಟರ್ ಬೈಕ್ ಸರಿಯಾಗಿದ್ದಿದ್ರೆ 2 ನಿಮಿಷದಲ್ಲಿ ಹಿಡಿತಾ ಇದ್ದೆ ಅವನ್ನ. ಅಪ್ಪ, ನೀವು ಹೋಗಿ ನಾನು ನೋಡ್ಕೊಂಡ್ ಬರ್ತೀನಿ. ಬ್ಯಾಡಪ್ಪ, ಮನೆಗೆ ಹೋಗುವ ಬಾ. ಇದು ಏನು ಅರ್ಜೆಂಟಾ? ಬೆಳಗ್ಗೆ ವಿಚಾರಿಸ್ಕೊಳವಾ? ಬಾ ಮನೆಗೆ ಹೋಗುವ. ಇಲ್ಲ ಕಣಪ್ಪ, ರುದ್ರ ಯಾವತ್ತೂ ಈ ತರ ಮಾಡಿರ್ಲಿಲ್ಲ. ಏನ್ ಕೆಲಸ ಇತ್ತು ಏನೋ ಅವನಿಗೆ, ಯಾಕೆ ಈ ತರ ಮಾಡ್ದ ಇವತ್ತು? ಅಪ್ಪ ಇನ್ಸ್ಪೆಕ್ಟರ್. ಏನ್ ಧರ್ಮಪ್ಪವರು, ಇಷ್ಟೊತ್ತಿನಲ್ಲಿ ಯಾವ ಕಡೆ ಹೊರಟ್ರಿ? ಮನೆಗೆ. ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಬಿಡ್ತೀನಿ. ರುದ್ರ ಹಾಗೆ ಮಾಡಿದ್ದಕ್ಕೂ ಇಲ್ಲಿ ನಡೆದಿರೋದಕ್ಕೂ ಏನೋ ಸಂಬಂಧ ಇರಬೇಕು ಅನ್ಸಲ್ಲ? ನನಗೂ ಹಂಗೆ ಅನ್ನಿಸ್ತದೆ.
more updates, like, comment, subscribe to our channel.